ಇವತ್ತು ಯಾವುದೇ ಜನಪ್ರಿಯ ಸರ್ಕಾರಗಳು, ಅದು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಸಾಲವನ್ನು ಹೊರತುಪಡಿಸಿ ಬಜೆಟನ್ನು ಕೊಡುವಂಥ ಸ್ಥಿತಿನಲ್ಲಿ ಯಾರೂ ಇಲ್ಲ. ಏನಿವತ್ತು 2014-15ನೇ ಸಾಲಿಂದ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥ BJP ಸರ್ಕಾರ ನಿರಂತರವಾಗಿ 2014-15 62 ಲಕ್ಷ ಕೋಟಿ ಸಾಲ, 2015-16 68.8 ಲಕ್ಷ ಕೋಟಿ ಸಾಲ, 2016-17 73.3 ಲಕ್ಷ ಕೋಟಿ ಸಾಲ, 2017-18 81.3 ಲಕ್ಷ ಕೋಟಿ ಸಾಲ, 2018-19 87.9 ಲಕ್ಷ ಕೋಟಿ ಸಾಲ, 2019-20 97 ಲಕ್ಷ ಕೋಟಿ ಸಾಲ, 2020-21 110 ಲಕ್ಷ ಕೋಟಿ ಸಾಲ, 2021-22 22-23 134 ಲಕ್ಷ ಕೋಟಿ ಸಾಲ, 2023-24 155 ಲಕ್ಷ ಕೋಟಿ ಸಾಲ, 2025-26 185 ಲಕ್ಷ ಕೋಟಿ ಸಾಲ. ಕರೆಂಟ್ ಬಜೆಟ್ಟು 2026-27 216 ಲಕ್ಷ ಕೋಟಿ ಸಾಲ. ಯಾರ್ಯಾರು ಸಿದ್ದರಾಮಯ್ಯನವ್ರ ಬಜೆಟ್ ಬಗ್ಗೆ ಸಾಲದ ವ್ಯಾಖ್ಯಾನ ಮಾಡ್ತಾರೋ ದಯಮಾಡಿ ಅವರು ಆತ್ಮವಿಮರ್ಶೆ ಮಾಡ್ಕೋಬೇಕು. ಇದನ್ನು ಆತ್ಮವಿಮರ್ಶನೆ ಮಾಡ್ಕೊಂಡಲೇ ಸಿದ್ದರಾಮಯ್ಯನ ಏನಾದ್ರು ಟೀಕೆ ಮಾಡೋಕ್ಕೆ ಬಂದರೆ ನಾನು ಒಂದೇ ಮಾತು ಹೇಳ್ತೀನಿ, ಸಿದ್ದರಾಮಯ್ಯನವ್ರು ಯಾವತ್ತೂ ಸಹ ತುಂಬಿದ ಕೊಡ. ಈ ರಾಜ್ಯದ ಬದ್ಧತೆ ಬಗ್ಗೆ, ಸಾಮಾಜಿಕ ನ್ಯಾಯದ ಬಗ್ಗೆ, ಸಾಮಾಜಿಕ ಕಳಕಳಿಯ ಬಗ್ಗೆ ನಾಟ್ ಓನ್ಲಿ ಗ್ಯಾರಂಟಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಕೊಟ್ಟು ಇವತ್ತು ಈ ರಾಜ್ಯದಲ್ಲಿ ಅಭಿವೃದ್ಧಿಯ ಪಥವನ್ನು ಮುಂದಕ್ಕೆ ತಗೊಂಡು ಹೋಗ್ತಾ ಇರ್ತಕ್ಕಂಥ ಏಕೈಕ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು. ಇವತ್ತು ಒಂದು ರಾಜ್ಯಸಭೆಯಲ್ಲಿ ಡಿಸೆಂಬರ್ 20ನೇ ತಾರೀಕು 2022ರಲ್ಲಿ ಆದಂಥ ಒಂದು ಸ್ಟೇಟ್ಮೆಂಟನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಅಲ್ಲಿ ಈ CSS ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ಸಲ್ಲಿ ಅಲಾಟ್ಮೆಂಟಲ್ಲಿ ಕೋರ್ ಆಫ್ ದ ಕೋರ್ ಸ್ಕೀಮ್, ನೋ ಚೇಂಜ್ ಇನ್ ದ ಎರಸ್ಟ್ವೈಲ್ ಫಂಡಿಂಗ್ ಪ್ಯಾಟ್ರನ್. ಕೋರ್ ಸ್ಕೀಮ್ಸು ಇಲ್ಲಿ ಏನೋ ನಾರ್ತ್ ಈಸ್ಟರ್ನ್ ಸ್ಟೇಟ್ಗೆ ಸೆಂಟ್ರಲ್ ಗೌರ್ಮೆಂಟ್ ಫಂಡಿಂಗ್ ಮಾಡ್ತಾ ಇರ್ತಕ್ಕಂಥದ್ದು 90:10, ಅದರ್ ದ ರೆಸ್ಟ್ ಆಫ್ ದ ಸ್ಟೇಟು 60-40%. ಅಂದರೆ ಸೆಂಟ್ರಲ್ ಸ್ಕೀಮ್ಸ್ ಅಂತ ಏನು ಕೊಡ್ತಾರೆ ಇದಕ್ಕೆ ಹೆಸರುಗಷ್ಟೇ ಸೆಂಟ್ರಲ್ ಸ್ಕೀಮು, ರಾಜ್ಯ ಸರ್ಕಾರಗಳು 40% ಇನ್ವೆಸ್ಟ್ ಮಾಡಬೇಕು. ಇನ್ನು ಆಪ್ಷನಲ್ ಸ್ಕೀಮ್ ಅಂತ ಕೆಲವೊಂದು ಮಾಡಿದ್ದಾರೆ, ಇದರಲ್ಲಿ 50-50, ಅವರು 50% ಕೊಟ್ಟರೆ ನಾವು 50% ಕೊಡಬೇಕು. ಇಲ್ಲೇನು ನಮ್ಮ ದುರದೃಷ್ಟ ಏನು ಅಂತಂದರೆ ಇಂಥರ ಸ್ಕೀಮ್ಗಳು ಕೊಟ್ಬಿಟ್ಟು ಮತ್ತೆ ರಾಜ್ಯಕ್ಕೆ ಮೋಸ ಮಾಡೋಂಥ ಕೇಂದ್ರದ ಪರಂಪರೆ ಇವತ್ತು ಸಹ ಮುಂದುವರಿತಾ ಇದೆ. ಸನ್ಮಾನ್ಯ ಕೇಂದ್ರದ ಸಚಿವರು ಪ್ರಶ್ನೆ ಸಂಖ್ಯೆ 1064 ಲೋಕಸಭಾ ಆನ್ 5 ಫೆಬ್ರವರಿ 5ನೇ ತಾರೀಕು 26ನೇ ಇಸ್ವಿ ರಿಗಾರ್ಡಿಂಗ್ ಇಂಪ್ಲಿಮೆಂಟೇಷನ್ ಆಫ್ ಸ್ಕೀಮ್ಸ್ ಇನ್ ಕರ್ನಾಟಕ. ಕರ್ನಾಟಕದಲ್ಲಿ ಸೆಂಟ್ರಲ್ ಸ್ಕೀಮ್ಸ್ನ ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ, ಯಾವ ರೀತಿ ಅನುದಾನಗಳನ್ನ ಕೊಟ್ಟಿದ್ದೀವಿ ಅನ್ನೋದನ್ನ ಹೇಳ್ತಾರೆ. ಅದರಲ್ಲಿ 6 ಐಟಮ್ನಲ್ಲಿ ನೇಮ್ ಆಫ್ ದ ಸ್ಕೀಮ್. 2ನೇ ಸ್ಕೀಮು ಜಲಜೀವನ್ ಮಿಷನ್, ಫೈನಾನ್ಷಿಯಲ್ ಇಯರ್ 2024-25 ಸ್ಯಾಂಕ್ಷನ್ಡ್ 3804.41 ಕೋಟಿ. ಅಂದರೆ 3804 ಕೋಟಿ ಸ್ಯಾಂಕ್ಷನ್ಡು, ರಾಜ್ಯಕ್ಕೆ ಕೊಟ್ಟಂಥದ್ದು 570 crores. ಅಂದರೆ ಅವರ ನಿಜವಾದ ಬಣ್ಣ ಜಲಜೀವನ್ ಮಿಷನ್ನಲ್ಲಿ ಏನು ಕೊಟ್ಟಿದ್ದಾರೆ ಅಂತೇಳಿ ಲೋಕಸಭೆಯಲ್ಲಿ ಅಧಿಕೃತವಾಗಿ ಫೆಬ್ರವರಿಯಲ್ಲಿ ಕೊಟ್ಟಂಥ ಉತ್ತರದಲ್ಲಿ ಕಾಣಿಸ್ತಾ ಇದೆ. ಎಗೈನ್ ಫೈನಾನ್ಷಿಯಲ್ ಇಯರ್ 2025-26 ಸ್ಯಾಂಕ್ಷನ್ಡ್ 0, ಯುಟಿಲೈಸ್ಡ್ 0, ಅಲಾಟೆಡ್ 0. ಅದೇ ಥರ ಜಲಶಕ್ತಿ ಅಭಿಯಾನ ಈ ಸ್ಕೀಮಲ್ಲಿ 2024-25 ಸ್ಯಾಂಕ್ಷನ್ಡ್ ಇಲ್ಲ, ಬಿಡುಗಡೆ ಇಲ್ಲ. 2025-26 ಸ್ಯಾಂಕ್ಷನ್ಡ್ ಇಲ್ಲ, ಬಿಡುಗಡೆ ಇಲ್ಲ. ಪಾಪ ಬಹುತೇಕ ನನ್ನ ಮಿತ್ರರು ಸಾಕಷ್ಟು ಗಂಟುಗಟ್ಟಲೆ ಮಾತಾಡ್ತಾ ಇದ್ರು, ಸೆಂಟ್ರಲ್ ಸ್ಕೀಮ್ಗಳಿಗೆ ದುಡ್ಡು ಕೊಟ್ಟಿದ್ದೀವಿ, ಕರ್ನಾಟಕದಲ್ಲಿ ಉಪಯೋಗಿಸ್ಕೊಂಡಿಲ್ಲ, ವಾಪಸ್ ಕಳಿಸ್ಬಿಟ್ಟಿದ್ದಾರೆ, ಇವರು ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಟ್ಟಿಲ್ಲ, ಹಾಗಾಗಿ ಕೇಂದ್ರದಿಂದ ಕೊಟ್ಟಿರ್ತಕ್ಕಂಥ ಭಾಳಷ್ಟು ಅನುದಾನಗಳು ವಾಪಸ್ ಹೋಗ್ಬಿಟ್ಟಿದೆ ಅನ್ನೋ ಮಾತನ್ನು ಪದೇ ಪದೇ ಹೇಳ್ತಾ ಇದ್ರು. ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಇತ್ತೀಚೆಗೆ ಕೆಳಮನೆಯಲ್ಲಿ ಪ್ರಶ್ನೆಗೆ ಉತ್ತರ ಕೊಡುವಂಥ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಮುಗಿಸ್ತೀನಿ 2 ನಿಮಿಷ ಮುಗಿಸ್ತೀನಿ, ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವ್ಯಾವ ಸಾಲಿನಲ್ಲಿ ನಾವು ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಟ್ಟಿದ್ದೀವಿ, ಇಷ್ಟಾದರೂ ಸಹ ಇವರು ಅನುದಾನಗಳು ಕೊಟ್ಟಿಲ್ಲ. ಏನು ಸ್ಥಳೀಯ ಸಂಸ್ಥೆಗಳಿಗೆ 15th ಫೈನಾನ್ಸ್ ಕಮಿಷನಲ್ಲಿ ಆದಂಥ ಅಲಾಟ್ಮೆಂಟಲ್ಲಿ ಸುಮಾರು 2,500 ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡಿಲ್ಲ. ಬೇರೆ ಬೇರೆ ಸ್ಕೀಮಲ್ಲಿ ಸುಮಾರು 11,000 ಕೋಟಿ ರೂಪಾಯಿನ ಬಿಡುಗಡೆ ಮಾಡಿಲ್ಲ. ಕೇಂದ್ರದವರು ಅವರ ಮಾತಿನ ಪ್ರಕಾರ ನಡ್ಕೊತಾ ಇಲ್ಲ ಅನ್ನೋ ಮಾತನ್ನು ಭಾಳ ಕ್ಲಿಯರ್ ಕಟ್ಟಾಗಿ ವಿತ್ ಸ್ಟ್ಯಾಟಿಸ್ಟಿಕ್ಸು ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ
ಇನ್ನೊಂದು ಮಾತನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಬಜೆಟ್ಗೆ ಸಂಬಂಧಪಟ್ಟಂತೆ ಏನು ಇವತ್ತು 1,09,000 ಕೋಟಿ ರೂಪಾಯಿಗಳ ವಿವಿಧ ಸ್ಕೀಮ್ಸ್, ನಾಟ್ ಓನ್ಲಿ ಗ್ಯಾರಂಟಿ, ನೀವು ಫ್ರೀ ಪವರ್ ಇರ್ಬೋದು, ಪೆನ್ಷನ್ ಸ್ಕೀಮ್ ಇರ್ಬೋದು, ಸೋಷಿಯಲ್ ಕಮಿಟ್ಮೆಂಟ್ ಇರ್ಬೋದು, ಸಿದ್ದರಾಮಯ್ಯನವರ ಸರ್ಕಾರ ಕೊಡ್ತಾ ಇದೆ. ಅದು ಯಾವ ರೀತಿ ಇವ್ರು ಉಪಯೋಗಿಸ್ಕೊತಾ ಇದ್ದಾರೆ ವಿರೋಧ ಪಕ್ಷದವರು ಅಂದರೆ, ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ, ಆ ರೀತಿಯಲ್ಲಿ ಇವತ್ತು ರಾಜ್ಯದ ಅಭಿವೃದ್ಧಿಗೆ ಪೂರಕವಾಗಿ ಸಿದ್ದರಾಮಯ್ಯನವರು ಕೊಟ್ಟಿರ್ತಕ್ಕಂಥ ಬಜೆಟ್ನ ಟೀಕೆ ಮಾಡೋ ನಿಟ್ಟಿನಲ್ಲಿ ಇವತ್ತು ವಿರೋಧ ಪಕ್ಷದವರು ಮುಂದಾಗಿದ್ದಾರೆ. ಅವ್ರಿಗೆ ಅವಕಾಶ ಸಿಕ್ಕಿದಂಥ ಸಂದರ್ಭದಲ್ಲಿ ಮಾನ್ಯ ಯಡಿಯೂರಪ್ಪನವರು ಓಪನ್ ಆಗಿ ಹೇಳಿದ್ರು ಸದನದಲ್ಲಿ, ನೀವು ಪ್ರಣಾಳಿಕೆಯಲ್ಲಿ ಆಶ್ವಾಸನೆ ಕೊಟ್ಟರೆ ರೈತರು ಸಾಲ ಮನ್ನಾ ಮಾಡಲಿಲ್ಲ ಅಂದರೆ ನಾನು ನೋಟ್ ಮಿಷಿನ್ ಪ್ರಿಂಟ್ ಮಾಡೋಕ್ಕಾಗುತ್ತೋ ಅಂತ ಕೇಳಿದ್ರು. ಇದು ಅಂದಿನ BJP ಮುಖ್ಯಮಂತ್ರಿ ಕೆಳಮನೆಯಲ್ಲಿ ಕೊಟ್ಟಂಥ ಹೇಳಿಕೆ. ಹಾಗಾಗಿ ಇವರು ಘೋಷಣೆಗಷ್ಟೇ ಸೀಮಿತವಾಗಿ ಜಟ್ಟಿ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅಂತೇಳಿ ಆ ಗಾದೆಗೆ ಅನುಗುಣವಾಗಿ ಇವತ್ತು ವಿರೋಧ ಪಕ್ಷದವರು ನಡ್ಕೊತಾ ಇದ್ದಾರೆ. ಹಾಗಾಗಿ ಯಾವತ್ತೂ ಸಹ ಕಾಂಗ್ರೆಸ್ ಪಕ್ಷ ತನ್ನ ಬದ್ಧತೆಗೆ ಅನುಗುಣವಾಗಿ ನಡ್ಕೊಳ್ಳುತ್ತೆ ಅನ್ನೋ ಮಾತನ್ನು ಹೇಳಿ ಕೊನೆಯದಾಗಿ ಒಂದು ಮಾತನ್ನು ನಾನು ಉಲ್ಲೇಖ ಮಾಡೋದಕ್ಕೆ ಇಷ್ಟಪಡ್ತೇನೆ. ತಾವು ಸಹ ಸಭಾಪತಿಗಳಾಗಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಉಲ್ಲೇಖ ಮಾಡಿದ್ದೀರಾ. JH ಪಟೇಲ್ರವರು ಅನೇಕ ಸಂದರ್ಭಗಳಲ್ಲಿ ಹೇಳ್ತಾ ಇದ್ರು, ಒಂದು ಕಥೆಯನ್ನು ಹೇಳ್ತಾ ಇದ್ರು, ಓರಿ ಹೋಗ್ಬೇಕಾದ್ರೆ ಹಿಂದೆ ನರಿ ಹೋಗ್ತಾ ಇತ್ತಂತೆ, ಏನೋ ಬೀಳುತ್ತೆ ಅಂತೇಳಿ. ಆ ಪರಿಸ್ಥಿತಿಗೆ ಇವತ್ತು ವಿರೋಧ ಪಕ್ಷದವ್ರು ಬಂದಿದ್ದಾರೆ. ಇವರು ಕನಸು ಕಾಣೋದು ಬೇಡ. ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ, DK ಶಿವಕುಮಾರ್ ನಾಯಕತ್ವದಲ್ಲಿ ನಮ್ಮ ಸರ್ಕಾರ ಸಾಮಾಜಿಕ ನ್ಯಾಯ, ಸಾಮಾಜಿಕ ಬದ್ಧತೆ ಇಟ್ಕೊಂಡು ಕೆಲಸ ಮಾಡ್ತಾಯಿದೆ. ಅದಕ್ಕೆ ಅನುಗುಣವಾಗಿ ಇವತ್ತು ಬಜೆಟನ್ನು ಕೊಟ್ಟಿದ್ದಾರೆ. ನಮ್ಮ ಬಜೆಟ್ ಏನಿದೆ ಅದು ಸೋಷಿಯಲ್ ಜಸ್ಟಿಸ್, ಸಾಮಾಜಿಕ ನ್ಯಾಯಕ್ಕೆ ಪೂರಕವಾಗಿದೆ ಅನ್ನೋ ಮಾತನ್ನು ಹೇಳಿ ತಾವು ಅವಕಾಶ ಕೊಟ್ಟಿದ್ದಕ್ಕೆ ಹೊಂದಿಸಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಡಾಕ್ಟರ್ ಕೆಮ್ಮಯ್ಯ ಅವರು 1 ನಿಮಿಷ.